ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಭೂಮಿ ಮೇಲೆ ಬಲವಾದ, ಅದ್ಭುತವಾದ ಮತ್ತು ಅಪಾಯಕರವಾದ ಜೀವಿಗಳು ಎಷ್ಟು ಇವೆ. ಆದ್ರೆ ಅವೆಲ್ಲ ನಮಗೆ ದೂರದಲ್ಲಿ, ಕಾಡುಗಳಲ್ಲಿ, ಸಮುದ್ರಗಳಲ್ಲಿ ಜೀವಿಸ್ತಾ ಇವೆ. ಆದ್ರೆ ಪೂರ್ವದಲ್ಲಿ ಅಂದ್ರೆ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಎಂತಹ ಜೀವಿಗಳು ಜೀವಿಸಿದ್ವು ಅಂದ್ರೆ ಅವುಗಳ ಬಗ್ಗೆ ಕೇಳಿದ್ರೆ ಎದೆಯಲ್ಲೇ ಭಯ ಶುರುವಾಗುತ್ತೆ. ಪ್ರಸ್ತುತ ಈ ಜೀವಿಗಳು ಈಗ ಬದುಕಿದ್ರೆ ಈ ಭೂಮಿ ಮೇಲೆ ಯಾವ ಒಬ್ಬ ಮನುಷ್ಯ ಕೂಡ ಇರ್ತಾ ಇರ್ಲಿಲ್ಲ. ಅಂತಹ ಅಳಿದು ಹೋಗಿರುವ ಕೆಲವು ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾದ್ರೆ ಗೊತ್ತಲ್ವಾ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಂಬರ್ 1, ಆರ್ಥೋಪ್ಲ್ಯೂರಾ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನರಿಗೆ ಜರಿ ಅಂದ್ರೆ ಭಯ? ಆಲ್ಮೋಸ್ಟ್ ಎಲ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ. ಹಾಗಾದ್ರೆ ಅವುಗಳ ಉದ್ದ ಎಷ್ಟು ಇರುತ್ತೆ? ಮಹಾ ಅಂದ್ರೆ 1 ಫೀಟ್ ವರೆಗೆ ಮಾತ್ರ ಇರಬಹುದು. ಹಾಗಾದ್ರೆ ನಾನೀಗ ನಿಮ್ಗೆ ಅಂತವುಗಳಿಗೆ ಬಾಸ್ ಅನ್ನ ತೋರಿಸಲಿದ್ದೇನೆ. ಅದರ ಹೆಸರೇ ಆರ್ಥೋಪ್ಲ್ಯೂರಾ. ಇದನ್ನ ನೋಡಿದ್ರೆ ಯಾರೇ ಆಗ್ಲಿ ಖಂಡಿತ ಭಯ ಪಡಲೇಬೇಕು. ಇದರ ಉದ್ದ ಎಷ್ಟು ಇರುತ್ತೆ ಗೊತ್ತಾ? ಸುಮಾರು 7.5 ಅಡಿಗಳವರೆಗೆ ಇರುತ್ತೆ. ಇವುಗಳ ಪಳಿಯುಳಿಕೆಗಳ ಆಧಾರದ ಮೇಲೆ ಇವುಗಳ ಉದ್ದವನ್ನ ಅಂದಾಜಿಸಲಾಗಿದೆ. ಬಟ್ ಇಲ್ಲಿವರೆಗೆ ಈ ಜೀವಿಯ ಪೂರ್ತಿ ಪಳಿಯುಳಿಕೆ ಸಿಕ್ಕಿಲ್ಲ. ಇದು 280 ರಿಂದ 340 ಮಿಲಿಯನ್ ವರ್ಷಗಳ ಹಿಂದೆ ಇಂದಿನ ಉತ್ತರ ಅಮೆರಿಕದಲ್ಲಿ ಜೀವಿಸಿತ್ತು ಎಂದು ರಿಸರ್ಚರ್ಸ್ ಹೇಳ್ತಿದ್ದಾರೆ. ಇವುಗಳನ್ನ ಬೇಟೆಯಾಡುವ ಜಂತುಗಳೇ ಇಲ್ಲದೆ ಇರೋದ್ರಿಂದ ಕಾಡಿನಲ್ಲಿ ಸ್ವತಂತ್ರವಾಗಿ ಯಾವುದೇ ಭಯವಿಲ್ಲದೆ ತಿರುಗಾಡ್ತಾ ಇದ್ವು. ಬಟ್ ನೋಡೋಕಂತೂ ತುಂಬಾ ಭಯಂಕರವಾಗಿರುತ್ತವೆ. ಸೊ ಶಾಸ್ತ್ರಜ್ಞರು ಇಂದಿಗೂ ಕೂಡ ಆರ್ಥೋಪ್ಲ್ಯೂರಾ ಬಾಯಿಯನ್ನ ಕಂಡು ಹಿಡಿದಿಲ್ಲ. ಇದರಿಂದ ಇದು ಏನ್ ತಿಂತಾ ಇತ್ತು ಎಂಬುದನ್ನು ಕೂಡ ಕರೆಕ್ಟ್ ಆಗಿ ಹೇಳೋಕಾಗ್ತಿಲ್ಲ. ಮೇ ಬಿ ಇದು ಶಾಕಾಹಾರಿಯಾದ್ರೂ ಆಗಿರ್ಬೋದು ಅಥವಾ ಮಾಂಸಾಹಾರಿಯಾದ್ರೂ ಆಗಿರ್ಬೋದು. ಸೊ ಈ ಆರ್ಥೋಪ್ಲ್ಯೂರಾ ಇಷ್ಟು ದೊಡ್ಡದಾಗಿ ಬೆಳೆಯೋಕೆ ಕಾರಣ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣದಲ್ಲಿ ಆಕ್ಸಿಜನ್ ಹೆಚ್ಚಾಗಿರುವುದರಿಂದ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ನಂತರ ಬರುತ್ತಾ ಭೂಮಿ ಡ್ರೈ ಆಗ್ತಾ ಬರುತ್ತೆ. ನಂತರ ವಾತಾವರಣದ ಬದಲಾವಣೆಯಿಂದಾಗಿ ಈ ಜೀವಿ ಅಳಿದು ಹೋಗಿರಬಹುದು ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ನಂಬರ್ 2, ಡಿಯಿನೋಸುಚುಸ್. ಮಾಮೂಲಿಯಾಗಿ ಮೊಸಳೆ ಅಂದ್ರೆ ಎಲ್ರಿಗೂ ಭಯವಿರುತ್ತೆ. ಆದ್ರೆ ಇನ್ನೂ ಭಯಪಡಿಸುವ ವಿಷಯ ಏನಂದ್ರೆ ಪೂರ್ವ ಕಾಲದಲ್ಲಿ ಅಂದ್ರೆ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ 39 ಅಡಿಗಳಷ್ಟು ಉದ್ದವಿರುವ ಮೊಸಳೆ ಇತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ಕ್ರಿಡೇಷಿಯಸ್ ಕಾಲದಲ್ಲಿ 73 ರಿಂದ 80 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದಂತಹ ಈ ಮೊಸಳೆಗಳು ಅತ್ಯಂತ ಪ್ರಮಾದಕರವಾದವು. ಇದು ಒಂದು ರೀತಿಯ ಅಳಿದು ಹೋದ ಅತ್ಯಂತ ಅಪಾಯಕರವಾದ ಜಂತು. ಇಲ್ಲಿಯವರೆಗೆ ಜೀವಿಸಿದ ಅತಿದೊಡ್ಡ ಮೊಸಳೆಗಳಲ್ಲಿ ಇದು ಕೂಡ ಒಂದು. 12 ಮೀಟರ್ಗಳಷ್ಟು ಉದ್ದ, ಹಾಗೆಯೇ 6.5 ಮೆಟ್ರಿಕ್ ಟನ್ಗಳಷ್ಟು ಅಂದ್ರೆ 6500 ಕೆಜಿಗಳಷ್ಟು ತೂಕವನ್ನ ಹೊಂದಿರುತ್ತೆ. ಈ ಭಾರಿ ಮೊಸಳೆ ಸಮುದ್ರದಲ್ಲಿರುವ ಆಮೆಗಳನ್ನ, ಮೀನುಗಳನ್ನ ಮತ್ತು ದೊಡ್ಡ ಡೈನೋಸರ್ಸ್ ಗಳನ್ನ ಕೂಡ ಸಾಯಿಸಿ ತಿನ್ನುವಷ್ಟು ದೊಡ್ಡ ಹಲ್ಲುಗಳನ್ನ ಹೊಂದಿರುತ್ತೆ. ಎಸ್, ನೀವು ಕೇಳಿದ್ದು ಕರೆಕ್ಟೇ. ಡೈನೋಸರ್ ಗಳನ್ನ ಕೂಡ ಸಾಯಿಸಿ ತಿನ್ನುವ ಶಕ್ತಿ ಈ ಮೊಸಳೆಗೆ ಇತ್ತು. ಕೇವಲ ಅದರ ಬುರುಡೆ ಮಾತ್ರವೇ 4 ಅಡಿಗಳಷ್ಟು ಉದ್ದ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ಅಷ್ಟು ಭಾರಿ ಮೊಸಳೆ ನಮ್ಮ ಮೇಲೆ ದಾಳಿ ಮಾಡೋಕೆ ಬಂದ್ರೆ ನಾವು ಓಡಿ ಹೋದ್ರೂ ಕೂಡ ನಮ್ಮನ್ನ ಬಿಡಲ್ಲ. ಸೊ ಈ ಜೀವಿ ಉತ್ತರ ಅಮೆರಿಕದಲ್ಲಿ ಜೀವಿಸಿತ್ತು. ಇದರ ಗಾತ್ರ ಹೇಗಿರುತ್ತೆ ಅಂದ್ರೆ ಪೂರ್ತಿಯಾಗಿ ಬೆಳೆದ ಒಂದು ಅತಿ ದೊಡ್ಡ ಆನೆಯ ಹಾಗೆ ಕಾಣಿಸುತ್ತೆ. ನಂಬರ್ 3, ಮೆಗಾನ್ಯೂರಾ. ಫ್ರೆಂಡ್ಸ್, ನಿಮ್ಗೆ ಡ್ರ್ಯಾಗನ್ ಫ್ಲೈ ಬಗ್ಗೆ ಗೊತ್ತೇ ಇರುತ್ತೆ. ನಾನಂತೂ ಚಿಕ್ಕವನಿದ್ದಾಗ ಅವುಗಳನ್ನ ಹಿಡ್ಕೊಂಡು ಅವುಗಳ ಬಾಲಕ್ಕೆ ದಾರ ಕಟ್ಟಿ ಆಕಾಶಕ್ಕೆ ಹಾರಿ ಬಿಡ್ತಾ ಇದ್ವಿ. ಹಾಗಾದ್ರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಇದು ನೆನಪಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇವು ನೋಡೋಕೆ ತುಂಬಾ ಸುಂದರವಾಗಿ, ಕ್ಯೂಟ್ ಆಗಿ ಕಾಣಿಸುತ್ತವೆ. ಸೊ ಇವುಗಳ ಸೈಜ್ ಎಷ್ಟಿರುತ್ತೆ? ಮಹಾ ಅಂದ್ರೆ 2 ಇಂಚು ಇರಬಹುದು. ಆದ್ರೆ 300 ಮಿಲಿಯನ್ ವರ್ಷಗಳ ಹಿಂದೆ ಮೆಗಾನ್ಯೂರಾ ಎಂಬ ಒಂದು ಜಾತಿಯ ಡ್ರ್ಯಾಗನ್ ಫ್ಲೈಗಳು ಇರ್ತಾ ಇದ್ವು. ಇವು ಎಷ್ಟು ದೊಡ್ಡದಾಗಿದ್ವು ಅಂದ್ರೆ ಅವುಗಳ ರೆಕ್ಕೆಗಳ ಉದ್ದ ಅಂದ್ರೆ ಅವು ರೆಕ್ಕೆಗಳನ್ನ ಬಿಚ್ಚಿದಾಗ ಸುಮಾರು 70 ಸೆಂಟಿಮೀಟರ್ಗಳವರೆಗೆ ಇರ್ತಾ ಇದ್ವಂತೆ. ಇವು ಚರಿತ್ರೆಯಲ್ಲೇ ಅತಿ ದೊಡ್ಡ ಹಾರುವ ಕೀಟಗಳಾಗಿವೆ. ವಾತಾವರಣದಲ್ಲಿ ಆಕ್ಸಿಜನ್ ಜಾಸ್ತಿ ಆಗಿರೋದ್ರಿಂದ ಇವು ಇಷ್ಟು ದೊಡ್ಡದಾಗಿ ಬೆಳೆದಿರಬಹುದು ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ಬಟ್ ಇದು ಪ್ರಸ್ತುತ ಅಳಿದು ಹೋಗಿದೆ. 1880ರಲ್ಲಿ ಫ್ರಾನ್ಸ್ ನಲ್ಲಿ ಇದರ ಪಳಿಯುಳಿಕೆಗಳನ್ನ ಮೊಟ್ಟ ಮೊದಲ ಬಾರಿ ಕಂಡುಕೊಂಡಿದ್ದಾರೆ. ಈ ಕೀಟಗಳು ಪ್ರವಾಹಗಳು ಮತ್ತು ಕೆರೆಗಳಂತಹ ನೀರು ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜೀವಿಸ್ತಾ ಇದ್ವು. ಇವು ಮಾಂಸಾಹಾರಿಗಳು. ಕೀಟಗಳನ್ನಷ್ಟೇ ಅಲ್ಲ, ಚಿಕ್ಕ ಕಪ್ಪೆಗಳನ್ನ, ಬಲ್ಲಿಗಳನ್ನ, ಹಾಗೆಯೇ ಚಿಕ್ಕ ಆಮೆಗಳನ್ನ, ಮೀನುಗಳನ್ನ, ಹೇಡಿಗಳನ್ನ ಕೂಡ ತಿಂತಾ ಇದ್ವಂತೆ.
ನಂಬರ್ 4 ಡಂಕ್ಲಿಯೋಸ್ಟಿಯಸ್. ಫ್ರೆಂಡ್ಸ್, ನೀವು ಮೀನು ಹಿಡಿಯೋಕೆ ಒಂದು ಬಲೆಯನ್ನ ತಗೊಂಡು ಒಂದು ನದಿಯ ಹತ್ರ ಹೋಗ್ತೀರಾ. ಸೊ ನೀವು ಮೀನುಗಳನ್ನ ಹಿಡಿತಾ ಇರುವಾಗ ನಿಮ್ಮ ಬಲೆಗೆ ಒಂದು ಮೀನು ಬೀಳುತ್ತೆ. ನಂತರ ನೀವು ಆ ಬಲೆಯನ್ನ ಹೊರಗೆ ತೆಗಿತಾ ಇದ್ದೀರಾ. ಎಷ್ಟು ಎಳೆಯೋಕೆ ಪ್ರಯತ್ನ ಮಾಡಿದ್ರೂ ಕೂಡ ತುಂಬಾ ಬಲವಾಗಿರುತ್ತೆ. ನಂತರ ಹೇಗೋ ಮಾಡಿ ಎಳೆದು ನೋಡಿದ್ರೆ ಅದು 33 ಅಡಿಗಳಷ್ಟು ಉದ್ದವಾದ ಮೀನು. ಆಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಭಯಪಡ್ತೀರಾ ಅಥವಾ ಒಂದು ವಾರಕ್ಕೆ ಸರಿ ಹೋಗುವಷ್ಟು ಮಾಂಸ ಸಿಕ್ಕಿದೆ ಎಂದು ಸಂತೋಷ ಪಡ್ತೀರಾ? ವೇಟ್ ಅಂತಹ ಮೀನು ಈಗ ಇಲ್ಲ ಬಿಡಿ. ಆ ಮೀನಿನ ಹೆಸರು ಡಂಕ್ಲಿಯೋಸ್ಟಿಯಸ್. ಈ ಮೀನು 33 ಅಡಿಗಳಷ್ಟು ಉದ್ದ ಇರ್ತಾ ಇತ್ತು. ಸುಮಾರು 360 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿತ್ತು. ಬಟ್ ಪ್ರಸ್ತುತ ಈ ಭೂಮಿಯ ಮೇಲೆ ಇಲ್ಲ. ಇದು ಒಂದು ರೀತಿಯ ಬೇಟೆಯಾಡುವ ಮೀನು. ಸೊ ಇದರ ಭಾರದ ಬಗ್ಗೆ ಹೇಳೋದಾದ್ರೆ ಇದರ ತೂಕ ಸುಮಾರು 4 ಟನ್ನುಗಳಷ್ಟಿರುತ್ತೆ. ಬಟ್ ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನಂದ್ರೆ ಇದು ಮಾಮೂಲಿ ಮೀನಲ್ಲ. ಇದರ ದೇಹ ಉಕ್ಕಿನಂತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದರ ಭಾರಿ ಆಕಾರದ ಮತ್ತು ಶಕ್ತಿಯುತವಾದ ದೌಡೆಗಳಿಂದ ಎಂತಹ ಜೀವಿಯನ್ನೇ ಆಗ್ಲಿ ಸಾಯಿಸಿ ತಿಂದು ಬಿಡ್ತಾ ಇತ್ತು. ಇಲ್ಲಿಯವರೆಗೆ ಇರುವ ಯಾವ ಮೀನಲ್ಲೂ ಕೂಡ ಇಷ್ಟು ಶಕ್ತಿಯುತವಾದ ದವಡೆಗಳು ಇಲ್ಲ. ಅತ್ಯಂತ ಶಕ್ತಿಯುತವಾದ ದವಡೆಗಳು ಈ ಮೀನಿಗೆ ಇವೆ. ಇದರ ಬೈಟ್ ಫೋರ್ಸ್ ನೋಡಿದ್ರೆ ಹುಲಿ ಸಿಂಹಕ್ಕಿಂತ ಜಾಸ್ತಿ ಆಗಿದೆ. ಸುಮಾರು 1200 PS ವರೆಗೆ ಇರುತ್ತೆ. ಈ ಮೀನು ಆಗಿನ ಸಮಯದಲ್ಲಿ ಪ್ರಪಂಚದ ಎಲ್ಲಾ ಕಡೆ ಜೀವಿಸಿದೆ. ಹಾಗಾದ್ರೆ ನಿಮ್ಗೆ ಅನಿಸ್ತಾ ಇದೆ ಈ ಮೀನು ಅಳಿದು ಹೋಗಿರೋದು ಕರೆಕ್ಟಾ ರಾಂಗಾ? ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 5 ಜೋಸೆಫೋ ಆರ್ಟಿಗಾಸಿಯಾ. ಸೊ ಫ್ರೆಂಡ್ಸ್, ಈಗ ನಿಮ್ಗೆ ಇಲಿಗಳ ಜಾತಿಗೆ ಸಂಬಂಧಿಸಿದ ಒಂದು ಅಳಿದು ಹೋದ ಜೀವಿಯ ಬಗ್ಗೆ ಹೇಳಲಿದ್ದೇನೆ. ಅದರ ಹೆಸರೇ ಜೋಸೆಫ್ ಆರ್ಟಿಗಾಸಿಯಾ. ಮಾಮೂಲಿಯಾಗಿ ಇಲಿಗಳು ತುಂಬಾ ಚಿಕ್ಕದಾಗಿರುತ್ತವೆ. ಆದ್ರೆ ಈ ಜಾತಿಯ ಇಲಿಗಳು ಮಾತ್ರ ಎತ್ತಿನ ಹಾಗೆ 10 ಅಡಿಗಳವರೆಗೆ ಇತ್ತಂತೆ. ಅಂದ್ರೆ ತುಂಬಾ ದೃಢವಾಗಿರುವ ಒಂದು ಹೆಗ್ಗಣದ ಹಾಗೆ. ಇದರ ತೂಕ ಬಂದ್ಬಿಟ್ಟು 1 ಟನ್ ವರೆಗೆ ಇತ್ತಂತೆ. ಇದರ ಎತ್ತರವೇ 10 ಅಡಿಗಳು ಅಂತ ಅಚ್ಚರಿ ಆಗ್ತಾ ಇದ್ರೆ ಇದರ ಬಾಲ ಇನ್ನೂ 5 ಅಡಿಗಳು ಎಕ್ಸ್ಟ್ರಾ ಇತ್ತು. ಅಷ್ಟೇ ಅಲ್ಲ, ಇದನ್ನ ರಾಕ್ಷಸ ಇಲಿ ಎಂದು ಕೂಡ ಕರೀತಾ ಇದ್ರು. ಬಟ್ ಶಾಸ್ತ್ರಜ್ಞರು ಮಾತ್ರ ಇದನ್ನ ರಾಡ್ಜಿಲಾ ಎಂದು ತುಂಬಾ ಮುದ್ದಾಗಿ ಕರೀತಾರೆ. ಬಟ್ ಈ ಇಲಿಗಳು ಈಗ ಇದ್ದಿದ್ರು ಕೂಡ ನಮ್ಗೇನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈ ಇಲಿಗಳು ಶಾಕಾಹಾರಿಗಳು. ಈ ಇಲಿಗಳು 2 ರಿಂದ 4 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ವು. ನಂಬರ್ 6 ಅರ್ಜೆಂಟಾವಿಸ್ ಮ್ಯಾಗ್ನಿಫಿಸೆನ್ಸ್. ಇದು ಒಂದು ರಣಹದ್ದು. ಇದರ ಉದ್ದ ನೋಡಿದ್ರೆ ಒಬ್ಬ ಮನುಷ್ಯನ ಎತ್ತರಕ್ಕಿಂತ ದೊಡ್ಡದಾಗಿರುತ್ತೆ. ಹಾಗೆ ಇದು ಆಗಿನ ಸಮಯದಲ್ಲಿ ದೊಡ್ಡ ಹಸುಗಳನ್ನ ಕೂಡ ಬೇಟೆಯಾಡ್ತಾ ಇತ್ತು. ಇದು ಇಷ್ಟು ದೊಡ್ಡದಾಗಿದ್ರೂ ಕೂಡ ಆಕಾಶದಲ್ಲಿ ಹಾರಬಲ್ಲದು. ಅಳಿದು ಹೋದಂತಹ ಈ ಜೀವಿ ಅದರ ರೆಕ್ಕೆಗಳನ್ನ ಬಿಚ್ಚಿದ್ರೆ ಸುಮಾರು 7 ಮೀಟರ್ಗಳವರೆಗೆ ಉದ್ದ ಇರ್ತಾ ಇತ್ತಂತೆ. ಅಂಡ್ ಹೈಟ್ ಬಂದ್ಬಿಟ್ಟು ಸುಮಾರು 6 ಅಡಿಗಳಿಗಿಂತ ಜಾಸ್ತಿ ಇತ್ತಂತೆ. ಇನ್ನು ತೂಕದ ವಿಷಯಕ್ಕೆ ಬಂದ್ರೆ 110 kgಗಳವರೆಗೆ ಇತ್ತು. ಇವು 6 ಮಿಲಿಯನ್ ವರ್ಷಗಳ ಹಿಂದೆ ಅರ್ಜೆಂಟೀನಾ ದೇಶದಲ್ಲಿ ಜೀವಿಸಿದ್ವು. ಈ ಜೀವಿಗಳು ಅಳಿದು ಹೋಗಿದ್ದೇ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ಈಗ ಇರುವ ರಣಹದ್ದುಗಳು ಹೇಗೆ ಕೋಳಿಗಳನ್ನ ಕುರಿಗಳನ್ನ ಎತ್ತಿಕೊಂಡು ಹೋಗ್ತಾವೋ ಅದೇ ರೀತಿ ಈ ರಣಹದ್ದುಗಳು ಮನುಷ್ಯರನ್ನ ಎತ್ಕೊಂಡು ಹೋಗ್ತಾ ಇದ್ವೇನೋ. ನಂಬರ್ 7 ಕ್ಯಾಮಿಯೋರೋಸೆರಾಸ್. ಈ ಅಳಿದು ಹೋಗಿರುವ ಜೀವಿಗಳ ಹೆಸರುಗಳನ್ನ ಹೇಳ್ತಾ ಇದ್ರೆ ಸ್ವಲ್ಪ ವಿಚಿತ್ರವಾಗಿವೆ ಅಲ್ವಾ? ಸೇಮ್ ಅದೇ ರೀತಿ ಈ ಅಳಿದು ಹೋದ ಬಾರಿ ಸ್ಕ್ವಿಡ್ ಹೆಸರು ಕ್ಯಾಮರೋಸಿರಾಸ್. ಈ ಕ್ಯಾಮರೋಸಿರಾಸ್ ಅನ್ನ ಸ್ಕ್ವಿಡ್ಸ್ ಮತ್ತು ಆಕ್ಟೋಪಸ್ ಗಳ ಪೂರ್ವಿಕರು ಎಂದು ಹೇಳಬಹುದು. ಈ ಬಾರಿ ಸ್ಕ್ವಿಡ್ 460 ರಿಂದ 470 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ವು. ಇದು ಭಯಂಕರವಾದ ಅಳಿದು ಹೋದ ಜೀವಿ. ಸಮುದ್ರದಲ್ಲಿರುವ ಜೀವಿಗಳ ಜೀವನವನ್ನ ತುಂಬಾ ಕಷ್ಟಕರವಾಗಿ ಬದಲಾಯಿಸಿವೆ ಅಂದ್ರೆ ತಪ್ಪಾಗಲ್ಲ. ಇವು ಸಮುದ್ರದಲ್ಲಿರುವ ಮೀನುಗಳನ್ನ ಮತ್ತು ಜೀವಿಗಳನ್ನ ಹಿಡ್ಕೊಂಡು ತಿಂತಾ ಇತ್ತು. ಇವುಗಳ ಟೆಂಟಿಕಲ್ಸ್ ತುಂಬಾ ಚಿಕ್ಕದಾಗಿದ್ರೂ ಕೂಡ ಅವುಗಳ ಶೆಲ್ ಮಾತ್ರ ತುಂಬಾ ಉದ್ದವಾಗಿರುತ್ತೆ. ಇನ್ನು ಇದರ ಸೈಜ್ ವಿಷಯಕ್ಕೆ ಬಂದ್ರೆ ಇದರ ತೂಕ ಸುಮಾರು 900 kgಗಳು. ಹಾಗೆ ಇದರ ಉದ್ದ ಬಂದ್ಬಿಟ್ಟು 6 ರಿಂದ 12 ಮೀಟರ್ಗಳವರೆಗೆ ಇರುತ್ತೆ. ಅಂದ್ರೆ 20 ರಿಂದ 40 ಅಡಿಗಳವರೆಗೆ ಇದ್ವು. ನಂಬರ್ 8 ಕಾರ್ಬೋನೆಮಿಸ್. ಕಾರ್ಬೋನೆಮಿಸ್ ಎಂಬುದು ಅಳಿದು ಹೋದಂತಹ ಅತಿ ದೊಡ್ಡ ಆಮೆ. ಇದು 60 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿತ್ತು. ಈ ಆಮೆ ಮಾಂಸಾಹಾರಿ ಜೀವಿ. ತುಂಬಾ ಭಾರಿ ಆಕಾರದಲ್ಲಿರುವ ದವಡೆಗಳು ಈ ಆಮೆಗೆ ಇದ್ವು. ಈ ಆಮೆ ಮೊಸಳೆಗಳಂತಹ ದೊಡ್ಡ ಜಂತುಗಳನ್ನ ಕೂಡ ಸಾಯಿಸಿ ತಿನ್ನುವಷ್ಟು ಶಕ್ತಿಯನ್ನ ಹೊಂದಿದೆ. ಮೊಟ್ಟ ಮೊದಲ ಬಾರಿ ಕೊಲಂಬಿಯಾದಲ್ಲಿ ಇದರ ಪಳಿಯುಳಿಕೆ ಸಿಕ್ಕಿದೆ. ಆದ್ರೆ ಅದರ ಶೆಲ್ ಮಾತ್ರವೇ ಸುಮಾರು 1.7 ಮೀಟರ್ಗಳವರೆಗೆ ಅಂದ್ರೆ 5.6 ಅಡಿಗಳಷ್ಟು ಇದೆ. ಅಂದ್ರೆ ಅದರ ಟೋಟಲ್ ಶರೀರ 3 ಮೀಟರ್ಗಳವರೆಗೆ ಅಂದ್ರೆ 10 ಅಡಿಗಳಷ್ಟು ಉದ್ದ ಮತ್ತು 473 kgಗಳಷ್ಟು ತೂಕ ಇರುತ್ತೆ. ನಿಜವಾಗ್ಲೂ ಇಂತಹ ಅತಿ ದೊಡ್ಡ ಆಮೆಗಳು ಈಗ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಅಲ್ವಾ? ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಈ ಎಲ್ಲಾ ಅಳಿದು ಹೋದ ಜೀವಿಗಳಲ್ಲಿ ನಿಮ್ಗೆ ಯಾವ ಜೀವಿ ಇಷ್ಟವಾಗಿದೆಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಅಳಿದು ಹೋದ ಜೀವಿಗಳ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಕೆಳಗಡೆ ಎಸ್ ಪಾರ್ಟ್ 2 ಎಂದು ಕಮೆಂಟ್ ಮಾಡಿದ್ರೆ ಇದರ ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ. ಅಂಡ್ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೊಸ ವಿಷಯ
ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.